ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ ಮಾರ್ನಿಂಗ್ 6 o'clock ಆಗಿದೆ. ಈ ವಿಡಿಯೋದಲ್ಲಿ ನನ್ನ ಮಾರ್ನಿಂಗ್ ಟು ನೈಟ್ ರೂಟೀನ್ ಶೇರ್ ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಮಾಡೋ ಕೆಲಸ ಅಂದರೆ ಕ್ಲೀನಿಂಗ್. ಫಸ್ಟ್ ಎದ್ದಿದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ. ನನ್ನ ಡೈಲಿ ರೂಟೀನ್ ಹೀಗೇ ಇರುತ್ತೆ. ಮಾರ್ನಿಂಗ್ ಎದ್ದಿದ ತಕ್ಷಣ ಕ್ಲೀನಿಂಗೇ ಇರುತ್ತೆ. ರೇರ್ಲಿ ನನ್ನ ಡೇ ಚೇಂಜ್ ಇರುತ್ತೆ. ಅಂದರೆ ನನಗೆ ಹುಷಾರಿಲ್ಲ ಅಂದಾಗ, ಇಲ್ಲ ಹೊರಗಡೆ ಎಲ್ಲರೂ ಹೋಗಿ ಬಂದಿದ್ದರೆ ಅವಾಗೂ ಟಯರ್ಡ್ ಅನಿಸಿರುತ್ತೆ. ಅವತ್ತು ನನ್ನ ಡೇ ಹೀಗಿರಲ್ಲ. ಅದು ಬಿಟ್ಟರೆ ಆಲ್ಮೋಸ್ಟ್ ಹೀಗೆ ಇರುತ್ತೆ. ನಾನು ನೈಟೇ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಈ ಥರ ಕಿಚನ್ ಕ್ಲೀನ್ ಮಾಡಿಟ್ಟಿದ್ರೆ ಮಾರ್ನಿಂಗ್ ಬೇಗ ನನಗೆ ಕ್ಲೀನಿಂಗ್ ಎಲ್ಲ ಹೆಲ್ಪ್ ಆಗುತ್ತೆ ಅಂತ. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಆಚೆನೂ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕ್ಕೊತಾ ಇದ್ದೀನಿ. ರಂಗೋಲಿ ಹಾಕೋದು ಅಂದರೆ ನನಗೆ ತುಂಬಾ ಇಷ್ಟ. ಅದಾದಮೇಲೆ ನೆಕ್ಸ್ಟ್ ಕಿಚನ್ಗೆ ಬಂದು ನೆನ್ನೆ ನೈಟ್ ಪಾತ್ರೆ ಎಲ್ಲ ತೊಳೆದಿಟ್ಟಿರ್ತೀನಿ. ಅದನ್ನೆಲ್ಲ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಹಾಗೆ ಬಿಸಿನೀರು ಕಾಯಿಸ್ಕೊಂಡು ಹಾಲು ಕಾಯಿಸೋಕ್ಕಿಡ್ತೀನಿ. ಡೈಲಿ ಬಿಸಿನೀರು ಕುಡಿತೀನಿ ಅಂತ ಏನಿಲ್ಲ. ಬಿಸಿನೀರು ತಣ್ಣೀರು ಡಿಪೆಂಡ್ಸ್ ಆನ್ ಮೂಡ್ ಮೇಲೆ ನನಗೆ ಹೇಗೆ ಬೇಕೋ ಆಗ ಕುಡಿತೀನಿ. ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಇಲ್ಲಿ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ತಿಂಡಿಗೆ ರಾಗಿ ದೋಸೆ ಮತ್ತು ತೊಂಡೆಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ. ರೆಡಿಯಾಗಿ ತಿಂಡಿ ಎಲ್ಲ ತಿಂದು ಒಂದು 1/2 hour ರೆಸ್ಟ್ ಮಾಡ್ತೀನಿ. ತಿಂಡಿ ತಿಂದಿದ ತಕ್ಷಣ ನನಗೆ ಏನು ಕೆಲಸ ಮಾಡೋಕ್ಕೂ ಮೂಡಿರಲ್ಲ. ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದು ಇಲ್ಲಿ ರೆಡಿ ಆಗ್ತಾ ಇದ್ದೀನಿ. ಪೈನಾಪಲ್ ಇತ್ತು ಮನೇಲಿ ಅಂತ ಕೇಸರಿ ಬಾತ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಕೇಸರಿ ಬಾತ್ ಮಾಡ್ತಾ 1-2 ವಾಟ್ ಅಂತೂ ಆಗುತ್ತೆ. ಮುಂದೆ ನೋಡಿ, ಫಸ್ಟು ರವೆ ಎಲ್ಲ ಹುರ್ಕೊಂಡು ಅದಕ್ಕೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಕರ್ಕೊತಾ ಇದ್ದೀನಿ. ಕರ್ದದೆಲ್ಲ ಎತ್ತಿಟ್ಕೊಂಡಾದ್ಮೇಲೆ ಅದಕ್ಕೇ ಪೈನಾಪಲ್ ಫಸ್ಟೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೇ ಹಾಕ್ಕೋತಾ ಇದ್ದೀನಿ. ಅದೊಂದು 2 ನಿಮಿಷ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮಾಡ್ತಾ ಮಾಡ್ತಾ ಸಿಲಿಂಡರ್ ಖಾಲಿನೇ ಆಗಿಬಿಡುತ್ತೆ. ಅದು ಬ್ಲಿಂಕ್ ಆಗ್ತಾ ಇರುತ್ತೆ. ನಾನು ಕರೆಕ್ಟಾಗಿ ನೋಡ್ಕೊಂಡಿರಲ್ಲ. ಮಾಡ್ತಾ ಇದ್ದೀನಿ ಹಾಗೆ ನೀರೆಲ್ಲ ಹಾಕ್ಕೊಂಡೆ. ಆದರೆ ಸಿಲಿಂಡರ್ ನೋಡಿದ್ರೆ ಖಾಲಿನೇ ಆಗಿಬಿಟ್ಟಿರ್ತು. ಈಗ ಅರ್ಧಂಬರ್ಧ ಕೇಸರಿ ಬಾತ್ ಆಗಿದೆ. ಇನ್ನೇನು ನೀರು ಕುದಿ ಬಂದು ರವೆ ಹಾಕೋ ಟೈಮ್ಗೆ ಸಿಲಿಂಡರ್ ಖಾಲಿ ಆಗಿಬಿಡ್ತು. ಅದಕ್ಕೆ ನಾನೇನು ಮಾಡಿದೆ, ನಮ್ಮ ಮನೆ ಪಕ್ಕದವರ ಅಕ್ಕನ ಹತ್ರ ಕೇಳಿ
ಅವ್ರಿಗೆ ಕೊಟ್ಟೆ, ಅವರೇ ಮಾಡಿ ಕೊಟ್ಟರು. ಫೈನಲಿ ಕೇಸರಿ ಬಾತ್ ಅಂತೂ ರೆಡಿ ಆಯಿತು. ಸಿಲಿಂಡರ್ ತೊಗೊಂಡು ಬರೋಣ ಅಂತ ನಮ್ಮ ಯಜಮಾನ್ರು ನಾನು ಹೊರಟ್ವಿ. ಫಸ್ಟು ನಮ್ಮ ಅತ್ತೆ ಮನೆ ಹತ್ರ ಹೋಗ್ಬಿಟ್ಟು ಒಂದು 2 ನಿಮಿಷ ಮಾತಾಡಿಕೊಂಡು ಆಮೇಲೆ ಅವ್ರ ಚಿಕ್ಕಪ್ಪ ಅವ್ರ ಮನೆ ಹತ್ರ ಹೋಗಿ ಸಿಲಿಂಡರ್ ತೊಗೊಂಡು ಬಂದ್ವಿ. ಹೊರಗಡೆ ಎಲ್ಲರೂ ಹೋಗಿ ಬಂದಮೇಲೆ ಸುಸ್ತಾಗುತ್ತೆ, ರೆಸ್ಟ್ ಮಾಡಬೇಕು ಅನಿಸುತ್ತೆ. ಇವಾಗ ಹೊರಗಡೆ ಬಿಸಿಲು ಜಾಸ್ತಿನೇ ಇದೆ. ಬಂದಿದ್ದ ತಕ್ಷಣ ನಾನೇನು ಕೆಲಸನೂ ಮಾಡಿಲ್ಲ, ಒಂದಷ್ಟು ಹೊತ್ತು ರೆಸ್ಟ್ ಮಾಡಿದೆ. ಇದು ಈವ್ನಿಂಗ್ ವ್ಲಾಗ್. ಈವ್ನಿಂಗ್ ಅವರು ಓಟ್ಸ್ ಶೇಕ್ ಹೇಳಿದ್ರು, ಅದಕ್ಕೆ ಇಲ್ಲಿ ಆ್ಯಪಲ್ ಹಾಕಿ ಓಟ್ಸ್ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಶೇಕ್ ಮಾಡ್ತಾಯಿದ್ದೀನಿ. ನಾನು ಶುಗರ್ ಯೂಸ್ ಮಾಡಲ್ಲ, ಅದಕ್ಕೆ ಹನಿ ಯೂಸ್ ಮಾಡ್ತೀನಿ. ಶೇಕ್ ಮಾಡಿಕೊಟ್ಬಿಟ್ಟು ನೆಕ್ಸ್ಟು ಮಿಷಿನ್ಗೆ ಬಟ್ಟೆ ಹಾಕೋಬೇಕಾಗಿತ್ತು, ಬಟ್ಟೆ ಎಲ್ಲ ಹಾಕ್ಕೊತಾ ಇದ್ದೀನಿ. ಮಿಷಿನ್ ಬಟ್ಟೆ ಎಲ್ಲ ಹಾಕಾದ್ಮೇಲೆ ಇಲ್ಲಿ ನೈಟ್ ಅಡುಗೆಗೆ ಸೊಪ್ಪು ಬಿಡ್ಸ್ಕೊತಾ ಇದ್ದೀನಿ. ಒಣಗೊನೆ ಸೊಪ್ಪಿತ್ತು, ಅದನ್ನೆಲ್ಲ ಬಿಡಿಸಿ ರೆಡಿ ಮಾಡಿಟ್ಕೊಂಡೆ. ಈಗ ನೈಟ್ ಅಡುಗೆ ಮಾಡೋಕ್ಕೆ ಬಸ್ಸಾರು ಮತ್ತು ಬೇಳೆ ಹಾಕಿ ಸೊಪ್ಪು ಹಾಕಿ ಬಸ್ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟು ಬೇಳೆ ಇಟ್ಕೊಂಡು ಕೂಗಿಸ್ಕೊತಾ ಇದ್ದೀನಿ. ನಾನು ನೈಟ್ ಅಡುಗೆ ಮಾಡಬೇಕಾದ್ರೆ ನಾನು ಕಂಟಿನ್ಯೂಸ್ಲಿ ಅಡುಗೆನೇ ಮಾಡಲ್ಲ, ಟಿ ವಿ ನೋಡ್ಕೊಂಡು ಅಡುಗೆ ಮಾಡ್ತೀನಿ. ಫಸ್ಟು ಬೇಳೆ ಬೇಯಿಸ್ಕೊಂಡು ಅದಕ್ಕೇ ಸೊಪ್ಪು ಹಾಕ್ಕೊಂಡು ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಸೊಪ್ಪು ಬೇಳೆ ಬೇಯಿಸಿದ್ದನ್ನ ಅದನ್ನ ಬಸ್ಕೊಂಡು ಅದಕ್ಕೆ ಹಾಗೇ ಅಲ್ಲಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಫಸ್ಟು ಪಲ್ಯಕ್ಕೆ ಅದಕ್ಕೆ ಸ್ವಲ್ಪ ಖಾರ ಪುಡಿ ಅಂದರೆ ಸಾಂಬಾರು ಪುಡಿ ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಅದು ಸ್ವಲ್ಪ ಇದನ್ನ ಬಾಡಿಸ್ಕೊಂಡ್ರೆ ಆಯಿತು, ಪಲ್ಯ ರೆಡಿ ಆಯಿತು. ಹಾಗೆಯೇ ಸಾಂಬಾರು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಬಸ್ಸಾರಿಗೆ ರುಬ್ಬಿ ಹಾಕೊತಾರೆ, ನಾನಿಲ್ಲಿ ರುಬ್ಬಿ ಹಾಕ್ತಾಯಿಲ್ಲ, ಡೈರೆಕ್ಟಾಗಿ ಒಗ್ಗರಣೆ ಕೊಟ್ಬಿಟ್ಟು ಹಾಕ್ತಾಯಿದ್ದೀನಿ. ಇರೋರಿಬ್ಬರೇ ರುಬ್ಬಿ ಹಾಕಿದ್ರೆ ಜಾಸ್ತಿ ಆಗುತ್ತೆ, ನೆಕ್ಸ್ಟ್ ಡೇ ತಿನ್ನೋಕ್ಕೆಲ್ಲ ಮೂಡು ಇರಲ್ಲ, ಅದಕ್ಕೇ ಸ್ವಲ್ಪಕ್ಕೇ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸಾಂಬಾರು ರೆಡಿ ಆದಮೇಲೆ ಮುದ್ದೆಗೆ ಇಟ್ಕೊತಾ ಇದ್ದೀನಿ. ನೆಕ್ಸ್ಟು ನಮ್ಮ ಮನೆಯಲ್ಲಿ ವೀಕ್ಲಿ 3 ಡೇಸ್ ಅಂತೂ ಮುದ್ದೆ ಇದ್ದೇ ಇರುತ್ತೆ. ಮುದ್ದೆ ಮಾಡಿದ ದಿನ ನಾನು ಮಾಡೋ ಫಸ್ಟ್ ಕೆಲಸ ಅಂದರೆ ಮುದ್ದೆ ಮಾಡಿದ ತಕ್ಷಣವೇ ಊಟ ಮಾಡೋದು. ಅಂದರೆ ಬಿಸಿ ಬಿಸಿ ಮುದ್ದೆ ತಿಂದರೆ ಸರಿ ಅಂದ್ಬಿಟ್ಟು ಮುದ್ದೆ ಮಾಡಿದ ತಕ್ಷಣವೇ ಊಟ ಮಾಡ್ಕೊತೀನಿ. ಊಟ ಎಲ್ಲ ಮಾಡಿ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡ್ತೀನಿ, ಟಿ ವಿ ನೋಡ್ಕೊಂಡು ಕೂತಿರ್ತೀನಿ. ಅದಾದಮೇಲೆ ನೆಕ್ಸ್ಟ್ ಬರ್ತೀನಿ ಕಿಚನ್ ಕ್ಲೀನಿಂಗ್ಗೆ. ನೈಟ್ ಆಲ್ಮೋಸ್ಟ್ ನಾನು ಯಾವಾಗೂ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊಳ್ಳೋದು. ರೇರ್ಲಿ ನಾನು ಕಿಚನ್ ಕ್ಲೀನ್ ಮಾಡದೆ ಮಲ್ಕೊಳ್ಳೋದು ಅಂದರೆ ಆವಾಗೂ ಅಷ್ಟೇ ಸ್ವಲ್ಪ ಕ್ಲೀನ್ ಮಾಡಿ ಸಿಂಕ್ಗೆ ಪಾತ್ರೆ ಹಾಕ್ಬಿಟ್ಟು ಮಲ್ಕೊಂಡ್ಬಿಟ್ಟಿರ್ತೀನಿ, ಬೆಳಗ್ಗೆ ಕ್ಲೀನ್ ಮಾಡ್ಕೋಬೋದು ಅಂತ. ಅದು ಬಿಟ್ಟರೆ ಯಾವಾಗೂ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊತೀನಿ. ಯಾಕಂದರೆ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ನಮಗೆ ಫ್ರೀ ಮೈಂಡ್ ಇರುತ್ತೆ. ಅಡುಗೆ ತಿಂಡಿ ಮಾಡೋಕ್ಕೆ ಆಗಲಿ ಕೆಲಸ ಮಾಡೋಕ್ಕೆ ಆಗಲಿ ಫ್ರೀಯಾಗಿ ಮಾಡ್ಕೋಬೋದು, ಏನೂ ಟೆನ್ಷನ್ ಇರಲ್ಲ ಅಂತ. ನಾನು ಕಿಚನ್ ಕ್ಲೀನ್ ಮಾಡೋ ಟೈಮಲ್ಲಿ ನಮ್ಮ ಯಜಮಾನ್ರು ಟೆರೇಸ್ ಮೇಲೆ ಹೋಗಿದ್ದರು. ನಾನು ಹಾಗೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ನಾನು ಟೆರೇಸ್ ಮೇಲೆ ಹೋದೆ. ಇವಾಗ ಬಿಸಿಲಿರೋದ್ರಿಂದ ನಮ್ಮನೆ ಒಳಗಡೆ ತುಂಬ ಸೆಕೆ ಅನಿಸುತ್ತೆ, ಅದಕ್ಕೆ ಊಟ ಮಾಡಿದ ತಕ್ಷಣ ನಿದ್ದೆ ಅಂತೂ ಮಾಡೋಕ್ಕಾಗಲ್ಲ. ಅದಕ್ಕೆ ಹೋಗಿ ಟೆರೇಸ್ ಮೇಲೆ ಒಂದಷ್ಟು ಹೊತ್ತು ಮಾತಾಡಿಕೊಂಡು ಫ್ರೆಶ್ ಗಾಳಿ ಬರ್ತಾ ಇರುತ್ತೆ,
ಒಂದು ಸ್ವಲ್ಪ ಹೊತ್ತು ಗಾಳಿ ತಗೊಂಡು ಬರ್ತೀವಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವ ಥರ ವಿಡಿಯೋ ಮಾಡ್ಬೋದು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.